ಆರಾಮ್. ಹಾ ಆರಾಮ್ ನೋಡಪ್ಪ. ರಾಜೇಶ್ ಸೇಡಮ್ ಹೀರೋ ಏನಪ್ಪ ಈ ಕಡೆ ಬಂದಿದಿ? ಈ ಕಡೆ ಕೆಲಸ ಐತಾನೆ ಬಂದಿದೆ. ಹಾ ಹಾ ಎಲ್ಲ ಯೂಟ್ಯೂಬ್ದಾಗ ವಿಡಿಯೋ ಬಿಡ್ಲತ್ತೀರಿ, ಇನ್ಸ್ಟಾಗ್ರಾಮ್ದಾಗ ಬಿಡ್ಲತ್ತೀರಿ. ಇನ್ಕಮ್ ಹೊಂಟವೇನ ರೊಕ್ಕ? ಅಲ್ಲಪ್ಪ ಏನು ಯೂಟ್ಯೂಬ್ದಾಗ ಇರೋದೇ 340 ಫಾಲೋವರ್ಸ್ ಸಬ್ಸ್ಕ್ರೈಬರ್ ಹಾರಲ್ಲ, ಹಂಗಾಗಿ ಏನು ರೊಕ್ಕ ಏನು ಹೊಂಟಿಲ್ಲಪ್ಪ. ಏನು ಹೊಂಟಿಲ್ಲ ಮತ್ತು ಕಸ್ಟಮರ್ ಬರ್ತಾರೆ ದುನಿಯಾದ ಮಂದಿ ನಿಮ್ಮಲ್ಲಿ. ಅವ್ರ ಮೊಬೈಲ್ ತೊಗೊಂಡು ಸಬ್ಸ್ಕ್ರೈಬ್ ಮಾಡಬೇಕಲ್ಲ, ನೀವೇ ಮಾಡ್ಕೋಬೇಕಲ್ಲ, ರೊಕ್ಕ ಬರ್ತಾವ ಅಮೌಂಟ್. ಅಲ್ಲ ಹಂಗು ನಮ್ಮ ಕಸ್ಟಮರ್ ಬಂದವ್ರಪ್ಲೆ ಅವ್ರದ್ದು ಮೊಬೈಲ್ ತೊಗೊಂಡು ಹಂಗೇನ ಸಬ್ಸ್ಕ್ರೈಬು ಫಾಲೋ ಎಲ್ಲ ಮಾಡ್ಕೊಂಡಪ್ಪ ಅಂದರು. ಬರ್ತವೆ ನಿಮ್ಗೆ. ಅಲ್ಲ ಅದು ಹಂಗೆ ಮಾಡೋದಿತ್ತಪ್ಪ ಅಂದ್ರೆ ನಾ 5-6 ವರ್ಷ ನಿಂತು ಎಷ್ಟೋ ಕಸ್ಟಮರ್ ಬಂದಿದ್ರು, ಅವ್ರದ್ದು ಮೊಬೈಲ್ ತೊಗೊಂಡು ಹಂಗೆ ಸಬ್ಸ್ಕ್ರೈಬ್ ಫಾಲೋ ಮಾಡ್ಕೊಂಡಪ್ಪ ಅಂತಂದರು. ಅದು ಸರಿಯಾಗಿ ಅನ್ಸಲ್ಲ. ಈಗ ಅವ್ರಿಗೆ ಅವರೇ ನನ್ನ ವಿಡಿಯೋ ಅವ್ರಿಗೆ ಮುಟ್ಟಿ ಅವ್ರಿಗೆ ಇಷ್ಟ ಆಗಿ ಅವ್ರು ಸಬ್ಸ್ಕ್ರೈಬು ಫಾಲೋ ಲೈಕ್ ಎಲ್ಲ ಮಾಡ್ಬೇಕಂತ ಹೇಳಿ ನಾನು ಏನದಲ್ಲ ಹಂಗೇನೂ ಮಾಡಿಲ್ಲಪ್ಪ ಇಲ್ಲಿ ತನ. ಇಲ್ಲಾಂದ್ರೆ ಹಂಗಾದ್ರೆ ಇಲ್ಲಾಂದ್ರೆ ಇಲ್ಲಿ ತನ ಎಷ್ಟೋ ಫಾಲೋವರ್ಸು ನಮಗೂ ಸಬ್ಸ್ಕ್ರೈಬರ್ ಆಗ್ತಿದ್ರು. ಹಂಗೆ ಮಾಡಲಾಗಿದ್ದು ನಾನು ಅವ್ರಿಗೆ ಇಷ್ಟಪಟ್ಟೆ ಅವರು ಲೈಕು ಫಾಲೋ ಎಲ್ಲ ಆಗ್ಬೇಕು ಅಂಥೇಳಿ. ಹಾಂ, ಮತ್ತು ನಿಂದು ಯೂಟ್ಯೂಬು ಮತ್ತು ಇನ್ಸ್ಟಾಗ್ರಾಮ್ ಎಲ್ಲ ಐಡಿ ಅದಲ್ಲಪ್ಪ. ನಿಮ್ಮ ಯೂಟ್ಯೂಬು ಚಾನಲ್ ಹೆಸರು ಏನು ಹೇಳು ನಮ್ಮ ವಿಡಿಯೋ ನೋಡೋರಿ. ಎಲ್ಲ ವಿಷಯ ಇದಾವ್ರಿ ನೋಡ್ರಿ. ನಮ್ದು ಯೂಟ್ಯೂಬ್ ರಾಜೇಶ್ ಸೇಡಂದೂರು ಅಂತ ಕರ್ನಾಟಕ ಹೊಡೆದ್ರೆ ಸರ್ಚ್ ಮಾಡಿದ್ರೆ ಬರ್ತದೆ. 800 ಚಿಲ್ಲರ ರೀ. ಹಾಂ, 800 ಫಾಲೋವರ್ಸ್. ಮತ್ತು ನಿಮಗೇನು ರೊಕ್ಕ ಬರ್ಲತ್ತವಪ್ಪ? ಏನು ಬರೋದು ಅದೇನೋ ಆಪ್ಷನ್ ಆನ್ ಮಾಡಿಲ್ಲ, ಏನು ಮಾಡಿಲ್ಲ ಗೊತ್ತೇ ಇಲ್ಲ ಅದ್ರ ಬಗ್ಗೆ. ಸುಮ್ಮನೆ ಹಂಗೆ ವಿಡಿಯೋ ಮಾಡ್ಕೋತೋಗಿನಿ ಶಾರ್ಟ್ಗಳು. ಅಷ್ಟೇನ 800 ಚಿಲ್ಲರ್ ಮಂದಿ ಆಗ್ಯಾರ. ಈಗ ಇನ್ಸ್ಟಾಗ್ರಾಮ್ ಅಂದ್ರೆ ಏನು ಸಪೋರ್ಟ್ ಮಾಡಲ್ಲ, ಏನಿಲ್ಲ. ನಾವು ವಿಡಿಯೋ ಮಾಡ್ಲಾಗ ಸ್ವಲ್ಪ ಮೊಬೈಲ್ ಹ್ಯಾಂಗ್ ಆಗತ್ತ, ಅದಕ್ಕೆ ಮಿನಿ ಬ್ಲಾಗ್ಸ್ ಎಲ್ಲ ಕಟ್ಟಲತ್ತ. ಈಗ ಹಿಂಗೆ ಬಂತಂದ್ರೆ ಮಂದಿನ ಕಲ್ತರು ಎಲ್ಲ ಹೇಳತ್ತರು. ಆಯ್ತಪ್ಪ, ಹೆಂಗೆ ಬಂತು?